ನಮಸ್ತೆ ವೀಕ್ಷಕರೇ, ಚಾರ್ವಾಕ ಮತ್ತು ಸಾಗರ ಸುದ್ದಿ. ಇವತ್ತು ಸಾಗರದ BH ರಸ್ತೆಯ ಬಹುಮುಖ್ಯವಾದ DYSP ಕಚೇರಿಯ ಬಳಿ ಇದೆ. ಕಾರಣ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ವರ್ಷಗಳಿಂದ ಸಾಗರದಲ್ಲಿ ಈ ಒಂದು ಜಾಗೃತಿ ತಿರುವಿನಿಂದ LB ಕಾಲೇಜಿನವರೆಗೆ ರಸ್ತೆ ಅಗಲೀಕರಣ ಕೆಲಸವನ್ನು ಕೈಗೊಳ್ಳಲಾಗಿತ್ತು. ಇದಕ್ಕಾಗಿ ಹಲವಾರು ಮರಗಳನ್ನು ಕಡಿದಾಕಲಾಗಿತ್ತು. ಈ ರಸ್ತೆ ಅಗಲೀಕರಣ ಇದೊಂಥರ ಹೇಗೆ ನಡೀತಿದೆ ಅಂತಂದರೆ ಒಂಥರ ಗ್ರಹಣ ಹಿಡಿದಂಗಾಗಿದೆ. ಯಾವುದೇ ಒಂದು ವೈಜ್ಞಾನಿಕವಾದಂಥ ಅಪ್ರೋಚ್ ಇಲ್ಲ, ಸರಿಯಾದಂಥ ಪಟಪಟ ಕೆಲಸ ಆಗ್ತಾ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಿ. ಈಗ ಇದು ನೀವು ನೆಹರು ನಗರಕ್ಕೆ ಹೋಗುವ ಒಂದು ಬಹುಮುಖ್ಯವಾದ ತಿರುವಿನ ರಸ್ತೆ. ಈ ರಸ್ತೆ ಇಲ್ಲೆಲ್ಲ ಜನವಸತಿ ಜಾಗಗಳು ಇಲ್ಲೆಲ್ಲ ಇದ್ದಾವೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಇಲ್ಲಿಂದ ವಾಹನಗಳು ಬಂದರೆ ನೇರವಾಗಿ ಇಲ್ಲಿ ಬಂದು ಇಲ್ಲಿ ದಾರಿ ಇದೆ ಅಂತ ಬರ್ತಾರೆ. ಆದರೆ ನೋಡಿ, ಇಲ್ಲಿ ನೀವು ಗಮನಿಸ್ತೀರಿ, ಇಲ್ಲಿ ದೊಡ್ಡದಾದಂಥ ಹೊಂಡ ನೀವು ಕಾಣ್ಬೋದು. ಹೀಗೆ ನೋಡಿ, ನೀವು ಇಲ್ಲಿ ವಾಹನ ಹೀಗೆ ಬರುತ್ತೆ. ಬಂದರೆ ಇದು ತೂಕು ಇದೇ ಥರ ಇದೆ ನೋಡಿ. ಇಲ್ಲಿ ಇದನ್ನು ಯಾವಾಗ ಇವರು ಬಗೆಹರಿಸ್ತಾರೆ? ಯಾವ ಹೆಡ್ಡದ ಮಗ ಈ ಥರ ಯಾವ ಎಂಜಿನಿಯರು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿರೋದು? ಇದನ್ನು ಈಗಾಗಲೇ ನಾವೆಲ್ಲ ಗಮನಿಸಿದ ಹಾಗೆ ಇದು ಒಂದು ರಸ್ತೆ ಅಗಲೀಕರಣದ ವಿಚಾರದಲ್ಲಿ ದೇವರಾಜ್ ಅನ್ನುವ ಒಬ್ಬರ ನೇತೃತ್ವದಲ್ಲಿ ಇಲ್ಲಿ ಅಗಲೀಕರಣ ಕೆಲಸ ನಡೀತಾ ಇತ್ತು. ಹಿಂದಿನ ಶಾಸಕರಾದಂಥ ಹಾಲಪ್ಪನವರ ಕಾಲದಲ್ಲಿ ಈ ಯೋಜನೆ ಜಾರಿಗೆ ಬಂತು. ಆದರೆ ಈ ಯೋಜನೆ ಹಲವು ಕಾರಣಗಳಿಗೆ ಕುಂಠಿತವಾಗಿತ್ತು. ಕಾರಣ, ಕೆಲವು ಖಾಸಗಿ ಜನಗಳು ತಮ್ಮ ಆಸ್ತಿಯನ್ನು ಬಿಟ್ಟುಕೊಳ್ಳಲಿಕ್ಕೆ ಅವರು ಒಪ್ತಿರಲಿಲ್ಲ. ಆದರೆ ಕೊನೆಗೂ ಕೂಡ ಅದು ಬಿಟ್ಟುಕೊಡ್ಬೇಕು ಅನ್ನುವ ತೀರ್ಮಾನ ಆಯಿತು. ತೀರ್ಮಾನ ಆದಮೇಲೆ ಈ ಅಗಲೀಕರಣ ಶುರು ಮಾಡಿದರೆ ಅದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿ ಈಗಾಗಲೇ ಅವರ ಮೇಲೆ ತುಂಬ ದೊಡ್ಡ ಆರೋಪಗಳು ಬಂದಿತ್ತು. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಗಲೀಕರಣದ ಸಮಯದಲ್ಲಿ ಕೆಲವರ ಬಿಲ್ಡಿಂಗ್ಗಳು ಹೋಗದ ಹಾಗೆ, ಕೆಲವರ ಬಿಲ್ಡಿಂಗಿನ ಮುಂಭಾಗಗಳು ಹೋಗದ ಹಾಗೆ ನೋಡಿಕೊಳ್ಳಲಾಗಿದೆ. ಉದ್ದೇಶಪೂರ್ವಕವಾಗಿ ಕೆಲವರಿಗೆ ಫೇವರ್ ಮಾಡ್ತಾರೆ, ಇನ್ನು ಕೆಲವರಿಗೆ ಅನ್ಫೇವರ್ ಮಾಡ್ತಾರೆ ಅನ್ನುವ ಒಂದು ಆರೋಪ ಕೇಳಿ ಬಂದಿತ್ತು. ಅದು ಬಹುತೇಕ ಸತ್ಯವೂ ಕೂಡ ಆಗಿತ್ತು. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಇನ್ನೊಬ್ಬರ ಜೀವ ತೆಗೆಯುವಂಥ ಒಂದು ದೊಡ್ಡ ಅಪಾಯಕಾರಿ ಸಂದರ್ಭ. ನೀವೇ ನೆನೆಸ್ಬೋದು, ಇದು ಇಳಿಜಾರಿದೆ. ಈಗ ವಾಹನಗಳೇನಾದ್ರು ಬಂತು ಅಂದರೆ ಆ್ಯಕ್ಚುಲಿ ಇಲ್ಲೊಂದು ಬ್ಯಾರಿಕೇಡ್ನಾದರೂ ಇರಬೇಕು. ಈ ಥರ ಇದೆ ಅಂತಕ್ಕಂತ ಹೇಳಿ ಗಮನಿಸಬೇಕು. ಆದರೆ ಒಂದು ಟ್ರಾಫಿಕ್ ಇರುವಂಥ ಸೂಚನೆಯನ್ನಾದರೂ ಕೊಡಬೇಕು. ಆದರೆ ಯಾವ ಸೂಚನೆಯೂ ಇಲ್ಲ. ಪ್ರಾಯಶಃ ಹಲವು ಜನಗಳು ಇಲ್ಲಿ ವಾಹನ ತಗೊಬಂದು ವಾಹನ ಇಲ್ಲಿ ಕೆಳಗೆ ಬಿದ್ದಿರೋದು, ಕಾರ್ನಲ್ಲಿ ಬಂದು ಬಿದ್ದಿರೋದು ನಡೆದಿದೆ ಎಂದು ಮಾಹಿತಿ ಇದೆ. ಕಾರ್ನಲ್ಲಿ ಬಂದವರು ಅದು ಸದ್ಯ ಅವರು ಅಪಾಯದಿಂದ ಪಾರಾಗ್ಬೋದು, ಸ್ವಲ್ಪ ಅಪಾಯದಿಂದ ಪಾರಾಗ್ಬೋದು. ಆದರೆ ಬೈಕಿನಿಂದ ಬಂದವರು ಬಂದಂಥದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ರೀತಿಯ ಹೊಂಡವನ್ನು ಮಾಡಿದ್ದಾರೆ. ಇಂಥ ಹೊಂಡದಲ್ಲಿ ಬೇಗ ಅವರು ಏನು ಕೆಲಸವನ್ನು ಮಾಡಬೇಕಿದ್ದವರು ಮಾಡಿದ ಹಾಗೆ ಬಿಟ್ಟಿದ್ದಾರೆ. ಬೇಕಾಬಿಟ್ಟಿಯಾಗಿ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಹೆದ್ದಾರಿ ಪ್ರಾಧಿಕಾರದಲ್ಲಿ ಎಂಜಿನಿಯರ್ಗಳು ಇದ್ದಾರೋ ಇಲ್ವೋ, ಅವರೆಲ್ಲ ಏನು ನಿದ್ದೆ ಮಾಡಿ ತಿಂದುಬಿಟ್ಟು ಮಲ್ಕೊಂಡಿದ್ದಾರೋ ಹೇಗೋ ಅನ್ನೋದನ್ನು ಈ ಒಂದು ಸುದ್ದಿವಾಹಿನಿ ಪ್ರಶ್ನೆ ಮಾಡ್ತಿದೆ. ಈ ಕ್ಷಣದಲ್ಲೇ ಅವರು ಇದನ್ನು ಗಮನಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ದೊಡ್ಡ ಅನಾಹುತ ಕಾದಿದೆ. ಯಾಕಂದರೆ ಈ ಹಿಂದೆ ಇಲ್ಲಿ ನಗರಸಭೆಯ ಆಯುಕ್ತರು ಇದನ್ನು ಗಮನಿಸಿ ಅವರ ವ್ಯಾಪ್ತಿಯಲ್ಲಿ ಬರದೇ ಇದ್ದರೂ ಕೂಡ ಹಿಂದೆ ಬ್ಯಾರಿಕೇಡ್ ಹಾಕಿದ್ರು. ಆದರೆ ಈ ಬ್ಯಾರಿಕೇಡ್ಗಳು ಕಾಯಮಾಗಿ ಇಲ್ಲಿ ಇರೋದಿಲ್ಲ. ಮತ್ತೆ ಯಾವುದಾದ್ರು ಕಾರ್ಯಕ್ರಮ ಇದೆ ಅಂದರೆ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಇದೊಂದು ಅತ್ಯಂತ ಬೇಜವಾಬ್ದಾರಿ, ನಿರ್ಲಕ್ಷ್ಯ ತನದಿಂದ ಹೆದ್ದಾರಿ ಅಭಿವೃದ್ಧಿಯ ಅಧಿಕಾರಿಗಳು, ಅಗಲೀಕರಣದ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಬಹಳ ಖಚಿತವಾಗಿ ಹೇಳ್ಬೋದು. ಈ ಪ್ರಾಯಶಃ ಈ ಭಾಗದ ನಿವಾಸಿಗಳು ಕೂಡ ಸಾಕಷ್ಟು ನೋವನ್ನು ಇದರಿಂದ ಅನುಭವಿಸಿರ್ತಾರೆ. ಹಾಗಾಗಿ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿವಾಹಿನಿ ಒತ್ತಾಯ ಮಾಡುತ್ತೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ. ನನ್ನೊಂದಿಗೆ ಸಂದೀಪ್ ಸಾಗರ್ ಸುದ್ದಿ. ನಮಸ್ತೆ.